ಮನೆಯಲ್ಲೇ ಬಿಸಿ ಬಿಸಿಯಾದ ಖಾರ ಪೊಂಗಲನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಖಾರ ಪೊಂಗಲ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು, ನಾನಿಲ್ಲಿ ಒಂದು ಬೌಲ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇವು ಹೆಸರುಬೇಳೆ ನಮ್ಮ ಮನೆಯಲ್ಲಿ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಹೆಸರು ಕಾಳು, ಅದನ್ನು ಬೇಳೆ ಮಾಡಿಸಿಟ್ಕೊಂಡಿರೋದು ಒಂದು ಬೌಲು. ಅದೇ ಸಮ ಪ್ರಮಾಣದಲ್ಲಿ ಒಂದು ಬೌಲ್ನಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಗೋಡಂಬಿ, ಬೆಳ್ಳುಳ್ಳಿ, ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಮತ್ತು ತುಪ್ಪ. ಮತ್ತು ಇಷ್ಟು ಅಂತಂದು ಗಾಬರಿ ಮಾಡ್ಕೋಬೇಡಿ, ನಾನು ಇದರಲ್ಲಿ ಎಷ್ಟು ಬೇಕೋ ಅಷ್ಟೇ ಬಳಸ್ತೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಗಾಯ್ಸ್. ಈ ಒಂದು ಬೌಲ್ ಅಕ್ಕಿ ಏನು ತೊಗೊಂಡಿದ್ನಲ್ಲ, ಅದನ್ನ ಒಂದು ಪಾತ್ರೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಬಾಣಲೆ ಇಟ್ಟು ನಾವೇನು ಒಂದು ಬೌಲ್ ಹೆಸರುಬೇಳೆ ತೊಗೊಂಡಿರ್ತೀವಲ್ಲ ಅದನ್ನ ಸ್ವಲ್ಪ ಹುರ್ಕೊಳ್ಳೋಣ. ಇಷ್ಟು ಸ್ವಲ್ಪ ಬ್ರೌನಿಶ್ ಆದರೆ ಸಾಕು. ಇದನ್ನೀಗ ತೊಳ್ಕೊಳ್ಳೋಣ. ಅಕ್ಕಿ ನಾವು ತೊಳ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿ ಇನ್ನೊಂದ್ಸರಿ ಹೆಸರುಬೇಳೆನೂ ಹಾಕಿ ತೊಳ್ಕೊಂಡು ಇಟ್ಕೊಳ್ಳೋಣ. ಒಂದು ಬೌಲು ಅಕ್ಕಿ ಮತ್ತು ಒಂದು ಬೌಲ್ ಹೆಸರುಬೇಳೆ ತೊಗೊಂಡಿದ್ನಲ್ಲ, ಇದಕ್ಕೆ ಎಷ್ಟು ಕಪ್ ನೀರು ಹಾಕಬೇಕಂದ್ರೆ 6 ಬೌಲ್ನಷ್ಟು ನೀರು ಹಾಕ್ತೀನಿ ನಾನು. 1 2 3 4 5 6. ಇದಕ್ಕೊಂಚೂರು ನಾನೀಗ ಹಾಕ್ತೀನಿ ಚಿಟಿಕೆ ಅರಿಶಿನ. ಆಮೇಲೆ ಮತ್ತೆ ಒಗ್ಗರಣೆ ಕೊಡುವಾಗ ಮತ್ತೆ ಹಾಕ್ತೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಇದು ಹೆಪ್ಪುಗಟ್ಟಿದೆ, ನೀವು ಬೇಕಿದ್ರೆ ಕುಕ್ಕಿಂಗ್ ಆಯಿಲ್ನು ಹಾಕ್ಕೋಬೋದು. ಬೇಯಿಸ್ಕೊಳ್ಬೇಕು. ಎಷ್ಟು ವಿಸಿಲಪ್ಪ ಅಂದರೆ ಇದೊಂದು 4 ವಿಸಿಲ್ ಆಗಲಿ, ಯಾಕಂದರೆ ಸಾಫ್ಟಾಗಿ ಬೇಯಬೇಕಲ್ವಾ, ಹಾಗಾಗಿ. ತುಪ್ಪ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ಅಷ್ಟು ಖಾರ, ಮೆಣಸಿನಕಾಯಿ, ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಹಾಕ್ತಾಯಿದ್ದೀನಿ. ಆದಮೇಲೆ ಒಂಚೂರು ಕೊಬ್ಬರಿ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಈಗ ಅದನ್ನು ನಾವು ಬೇಳೆ ಮತ್ತು ಅಕ್ಕಿನ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಈಗ ಒಗ್ಗರಣೆ ಕೊಟ್ಟಿರುವಂಥ ಒಂದು ಬಾಳಿಗೆಗೆ ಹಾಕಿದ್ದೀನಿ. ಈಗ ಇನ್ನೊಂಚೂರು ಅರಿಶಿನ ಹಾಕ್ತೀನಿ ಅದಕ್ಕೆ. ಇನ್ನೊಂದು ಸ್ವಲ್ಪ ಉಪ್ಪು ಆಗಲೇ ಸ್ವಲ್ಪ ಹಾಕಿದ್ದೀನಿ, ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂಚೂರು ನನಗೆ ಗಟ್ಟಿಯಾಗಿದೆ ಅನಿಸ್ತಿದೆ. ಈಗ ಗಟ್ಟಿಯಾಗಿದ್ದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಆ ಬಿಸಿನೀರನ್ನ ಇದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಬಿಸಿನೀರೇ ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೊಳ್ಬೇಡಿ. ಬಿಸಿನೀರು ಹಾಕ್ಕೊಳ್ತೀನಿ ಬಿಕಾಸ್ ಇದು ಒಂಚೂರು ಗಟ್ಟಿಯಾಗಿದೆ. ಸೊ ಹಾಗಾಗಿ ಫೈನಲಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷಿಂಗ್ ಮಾಡಿ ಕಲಸಿ. ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿ ಟು ಈಟ್.